ಹುಡುಗಂಗ್ ಚಳ್ಳೆ ಹಣ್ಣು ತಿನ್ಸಕ್ ಹೋಗಿ ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟ ಅವ್ನು. ನಂಗ್ ಕೊಡ್ತೀಯಾ ಅಂತ ಜಿಪ್ ಲೈನ್ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಏನ್ರಿ ಅದು ನಮ್ಗೆ ಯಾರೋ ಲೈನ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ರೆ ಅವರು ನೋಡಿದ್ರೆ ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತಿದ್ದಾರೆ. ಅರ್ಧ ಗಂಟೆ ಹೋಗಿ ಅದ್ ಇನ್ನೆಷ್ಟೊತ್ತಾಗತ್ತು? ನನಗನ್ಸ್ದಾಗ ಅರ್ಧ ಗಂಟೆಗೆ ಆಗಲ್ಲ. ಅವ್ರು ಅದನ್ನ ಕ್ಲೀನ್ ಮಾಡ್ತಾ ಇದ್ರು 1 hour 2 hour ಆಗುತ್ತೆ. ಇವಾಗ ನಾವ್ ಹಂಗೆಲ್ಲ ಹೋಗಿ ಪುನಃ ಇದೇ ರೂಟಿಗೆ ಬರ್ಬೇಕಾಗತ್ತೆ, ಎಕ್ಸಿಟ್ ಆಗಕ್ ಆಗಲ್ಲ. ಇನ್ ಕೇಸ್ ನಂಗೆ ಏನಾದ್ರು ಬಿದ್ದೇನಾದ್ರು ಇಂಜುರಿ ಆಯ್ತಪ್ಪ ಎಂತ ಮಾಡೋದು? ಅಲ್ಲ ಇವಾಗ ಇನ್ಸ್ಟ್ರಕ್ಷನ್ಸ್ ಕೊಡೋರು ಯಾರು ಇಲ್ಲ ಅಲ್ಲಿ. ಹೋಗಿ ಆಡ್ರಿ ಅಂತೆ. ಒಂದ್ಸಲ ಟ್ರಯಲ್ ನೋಡ್ಬೋದಾ? ಇದ್ರೊಳಗಾದ್ರೆ ಕುತ್ಕೊಳ್ಳೆ ತಳ್ಕೊಂಡ್ ಹೋಗ್ತೀನಿ. ಇದ್ರಲ್ಲೆಲ್ಲ ಆಟ ಆಡ್ಬೋತಾನೆ. ಯಾವ್ದು ನಿಮ್ದಾ? ಎಷ್ಟ ಏನೇ ಅಂತ ಎಂತ 1 ಟಿಕೆಟ್ ಮಾಡಿ ಇಬ್ರು ಹೋಗಿ ಹೋಗೋದ ಇಬ್ರು? ಅಲ್ಲಿ ಯಾರು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೌದು ತಡ್ರಿ, ನೀವು ಹೇಳಕ್ಕಾಗಲ್ಲ. ಸೊ ಗೋಯ್ಸ್, ಎಷ್ಟು ರೂಪಾಯಿಗೆ ತಗೊಂಡಿದೀವಿ ಟಿಕೆಟ್ ಗೊತ್ತಾ? ಇಬ್ರಿಗೆ 100 ರೂಪಾಯಿ. ಯಾಕಂದ್ರೆ ಸೀಸನ್ ಅಲ್ವಂತೆ, ಅದಕ್ಕೆ. ಇದ್ರ ಎಂತ ಆಟ ಇದು ಮಾರ್ರ, ನಮ್ ಕಡೆ ಸಾರದ ಆಟನೇ ಹಿಂಗಿರುತ್ತೆ. ಅಲ್ಗಾಡಿಸ್ತಾರ ಅವ್ರು ಗಡಗಡ. ಪರ್ಸನ್ ಅಲ್ಲ, 2 ಪರ್ಸನ್ಗೆ 100 ರೂಪೀಸ್. ನಮಗೆ ಮಾತ್ರ ಸೀಸನ್ ಅಲ್ಲ. ಆಮೇಲೆ 100 ರೂಪೀಸ್ ಅಂತ ಹೇಳ್ಬಿಟ್ಟು ಹಾ ಅಕ್ಕ ಅಲ್ಲಿ ಇದೈತೆ, ಹುಷಾರು. ಅಯ್ಯೋ ನಾರಾಯಣ, ನೀವು ಆಟಾಡಿ, ಚೆನ್ನಾಗಿರುತ್ತೆ. ಹಾ ಹೋಗಿ ಗಾಡ್ ಗಾಯ್ಸ್, ನನ್ ಕೈಯಲ್ಲಿ ಹೋಗ್ತಾ ಇಲ್ಲ ಅನ್ನಕ್ ಎಲ್ರು ನೋಡ್ತಾವ್ರಿ. ಇದ್ರಲ್ಲಿ ಏನು ಇಲ್ಲ. ನಮ್ ಕಡೆ ಮರ್ಕೋತಿ ಆಟನ ಇದಕ್ಕಿಂತ ಚೆನ್ನಾಗ್ ಆಡ್ತೀವಿ. ಹಾ ಗೈಸ್, ಇವಾಗ ನನಗೆ ತುಂಬಾ ಕ್ರಿಟಿಕಲ್ ಆಗಿರುವಂತ ಆಕ್ಟಿವಿಟಿ ಇದೆ ಗೈಸ್. ಇಲ್ಲಿಂದ ಅಲ್ಲಿಗೆ ದಾಟ್ಬೇಕು ಗೈಸ್. ನಾನು ಇವಾಗ ಈ ತರ ಸೌಂಡ್ ಎಫೆಕ್ಟ್ ಕೊಡೋ ಅಷ್ಟೆಲ್ಲ ಇದಿಲ್ಲ. ಹೆಂಗ್ ಹೋಗ್ತೀಯ ನೋಡ್ತೇನೆ. ಇದ್ರ ಮೇಲೆ ಇರ್ಬೇಡ ಕಾಲು. ಯಾವ್ದ್ರ ಮೇಲೆ? ನಿಮ್ ಚಾಲೆಂಜ್ ರೋಪ್ ಮೇಲೆ ಇಡು. ಇದ್ರ ಮೇಲೆ ಹಂಗೆ ಇಷ್ಟೇ ರೀ, ನನ್ನಷ್ಟು ಹೈಟ್ ಇಲ್ಲ ಇದು. ಬಟ್ ಅದು ಡಿಫಿಕಲ್ಟ್ ಇದೆ ತಾನೇ? ಹೌದೌದು. ರೋಪ್ ಮೇಲೆ ಇಡಕ್ಕೆ ಹೊರದೋಗ್ಬೇಕಿದ್ ಇವಾಗ. ಗೈಸ್ 70 ಹಂಗಿಂದ ಬಂದು ಹಿಂಗ್ ಹೋಗ್ಬೇಕು. ಇಲ್ಲಿ ನೋಡು, ಬರ್ತಿದೆ. ಫ್ರೆಂಡ್ಸ್ ಎಲ್ಲ ಬರ್ತೀವಲ್ಲ ಟ್ರಿಪ್ಪಿಗೆ, ಸೊ ಅದಕ್ಕೆಲ್ಲ ಚಂದ ಇದೆ. ಗೈಸ್ ನೋಡಿ, ನಾನು ಹೆಂಗೆ ನಿಮ್ಗೆ ತೋರ್ಸ್ಕೊಡ್ತೀನಿ. It's too hard, you know. ಇದು ಸ್ವಲ್ಪ ಭಯ ಇದೆ ಗೈಸ್. ಯಾಕೋ ಲೈಟ್ ಆಗಿ ವಾಮಿಟ್ ಬಂದಂಗ ಆಗ್ತೈತೆ. ಇದೆಲ್ಲ ಹಿಂಗಿರ್ಬೇಕು, ಹಿಂಗ ಅಲ್ಲಾಡಿದ್ರೇನೆ ಇದು ಮಜಾ. ಇವಾಗ ಬಾ, ಈಸಿ ಇದೆ ಆಯ್ತಾ, ಬಟ್ ಆಡೋಕೆ ಕಷ್ಟ ಇದೆ. ಭಯಂಕರ ಸುಸ್ತಾಯ್ತು. ಸೊ ಇಲ್ಲಿಂದ ಈಗ ಇಷ್ಟು ದೂರ ಬಂದಿದ್ವಿ. ಇಲ್ಲಿ ಇಳಿಬೇಕು ಈಗ. ನಾನು ಹಿಂಗೆ ಹಾಕ್ಬೇಕು ಅಂತ ಅನ್ಕೊಂಡೆ, ಇಲ್ಲಿಗೆ ಹತ್ತಾನ ಅಂತ. ಇದು ಸ್ವಲ್ಪ ತುಂಬಾ ಜೋರಿದೆ ಗೈಸ್. ಇದು ಅಲ್ಲ, ಜೋರ್ ಮೀನ್ಸ್ ಕಷ್ಟ ಇದೆ.
ಬಿದ್ರೆ ಹಲ್ಲು ಉದ್ರೋಗುತ್ತೆ. ಹುಷಾರು. ನಿಮ್ಮ ಅಮ್ಮ ಬೇರೆ ಹೇಳಿ ಕಲ್ಸಿದ್ದಾರೆ. ನಮ್ಮಮ್ಮ ನೋಡ್ತಾಳೆ, ಅಯ್ಯೋ ನನ್ನ ಮಗಳೇ ಅದಕ್ಕೆ ಹೋಗಿದೀಯ ಅಲ್ಲಿಗೆ ಅಂತ. ಓ ಗಾಡ್, ಅಯ್ಯಪ್ಪ. ಕೈ ಹುಷಾರು. ರೆಸಾರ್ಟಿಗೆ ಬಂದಿದ್ದು ಫೀಲ್ ಆಗ್ತದೆ. ಹೌದು ಗೈಸ್, 100 ರೂಪಾಯಿ ರೆಸಾರ್ಟ್. ಹೌದು. ಓ ಚೀಲದೊಳಗೆ ಹೋಗಕ್ ಮರ ಕೆಸರು ಎಂತ ಇಲ್ಲ ನೋಡಿ. ಇದು ಬೇಗದ 100 ರೂಪಾಯಿ ಅಂದಾಗ್ಲೇ ಎಲ್ರಿಗೂ ಗೊತ್ತಾಗಿರುತ್ತೆ ನಾನ್ ರಿಚ್ ಕಿಡ್ ಅಂತ. ಸೊ ಗೈಸ್ ಇದ್ರೊಳಗೆ ಧುಮುಕ್ತಾ ಇದೀನಿ ಇವಾಗ. ಚಂದ ಮಾಡಿ. ಕಮನ್ ವರ್ಷ ಇವಾಗಿರೋದು ನಿನಗೆ ಡಿಫಿಕಲ್ಟೀಸ್. ಎಂತದು ಇಲ್ಲ ಅದು. ಹೌದಾ? ನಡಿ ನೋಡ್ತೀನಿ. ಅಗ್ನಿ ಪರೀಕ್ಷೆ, ನನಗೀಗ ಅಗ್ನಿ ಪರೀಕ್ಷೆ ಶುರುವಾಗಿದೆ ಅಂತ ವಿದ್ಯಾಕ ಹೇಳ್ತಾ ಇದ್ದಾರೆ. ಆದ್ರೆ ನಂಗೆ ಇದು ಅಗ್ನಿ ಪರೀಕ್ಷೆ ಅನ್ಸ್ತಾ ಇಲ್ಲ. ನಾರ್ಮಲ್ ವರ್ಡ್ ಹೇಳಕ್ಕೆ ಆಯ್ತಿಲ್ಲ. ಕೈಯೆಲ್ಲ ನೋವಿಡ್ಕೊಂಡಿರುತ್ತೆ. ಸೆಕೆ ಆಗ್ತೈತೆ ನೋಡಿ ಗೈಸ್, ಅಕ್ಕ ಹೋಗ್ತಾ ಇದ್ದಾರೆ. ತಡ್ರಿ ಒಂದ್ ನಿಮಿಷ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಬರ್ರಿ. ಅಯ್ಯೋ ಹತ್ತು ಬಿಟ್ಟಿದ್ದಾರೆ. ಗಡ 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 ನಡುತ್ತಾ ಇದಾರೆ ಒಬ್ರು ಯಾರೋ. ಅಯ್ಯೋ ನಂಗೂ ಆಗಲ್ಲ ಅನ್ಸುತ್ತಿದೆ ಯಾಕೋ. ಗಲಗಲ ಅಗ್ಲಾಡ್ತಾ ಇದೆ. ನೋಡುವ, ನಾನೊಂದು ಹೆವಿ ರೈಡರ್ ಅಂತ ಅನ್ಕೊಂಡಿದ್ದೆ. ನಾನು ಸುಖ ಇಲ್ಲ ಏನು. ದೊಡ್ಡ ಅಡ್ಡೆ. ಅಯ್ಯೋ ಫೈನಲಿ ಅಯ್ಯೋ ನಾವ್ ಎಲ್ಲೆಲ್ಲೂ ಹೋಗ್ಬೇಕು ಅನ್ಕೊಂಡ್ರಲ್ಲ. ಎಲ್ಲಿಗಕ್ಕ? ಅದೇ ದುಬಾರ. ಅದು ದುಬಾರ ಅಂತಿದ್ದೀನ. ಹೌದಾ? ಹಾ ಈಗ ಹೊರಡೋಣ. ಆಯ್ತು, ಅದ್ರೊಳಗೆ ಹೋಗಲ್ಲ, ಅದ್ ಕೆಸರು ಮರ್ರ. ಇಲ್ಲಿಂದ ಹೋಗುವ ಸಮಯ ಬಂತು ಗೈಸ್. ಇದಂತೂ ಸ್ವಿಂಗ್ ಆಗಿ ಆಗಿ ಎಳೀತೈತೆ. ಅದಕ್ಕಿನ್ನ ಇದೇ ಕಷ್ಟ ಇತ್ತು. ಅದಕ್ಕಿನ್ನ ಇದೇ ಕಷ್ಟ. ಹಾ ಅಲ್ಗಾಡುತ್ತ ಆ ಕಡೆ ಈ ಕಡೆ. ಫೈನಲಿ ಮುಗೀತು ಆಟ. ಮಳೆ ಬರ್ತಾ ಉಂಟು. ನೋಡಿದ್ರಿ ಅಲ್ಲ, ಮುಗೀತು ವರ್ಷಂದು ಎನರ್ಜಿನ. ಮುಗೀತು ನಮ್ದು ಆಟ. ನಮ್ಮ ನೋಡಿ ಈ ಮಕ್ಳೆಲ್ಲ ಬರ್ತಾ ಇದಾರೆ. ನಂಗೆ ಜಿಂಕೆ ಸಾಕ್ಬೇಕಂತ ತುಂಬಾ ಡ್ರೀಮ್ ಇತ್ತು. ಜಿಂಕೆ, ಆಮೇಲೆ ಆನೆ. ಇಲ್ಲಿ ನೋಡಿ ಹಲಸಿನ ಹಣ್ಣು ಇದೆ ಅದ್ರೊಳಗಡೆ. ಹಲಸಿನ ಹಣ್ಣು. ಆದ್ರೆ ಇಲ್ಲೊಂದು ಜಿಂಕೆ ಇದಾವೆ, ಮಲಗ್ಬಿಟ್ಟವೆ. ಸಣ್ಣ ಜಿಂಕೆ ಇಲ್ಲ, ಇದೆಲ್ಲ ದೊಡ್ಡ ದೊಡ್ಡ ಜಿಂಕೆ. ದೊಡ್ಡ ದೊಡ್ಡ ಜಿಂಕೆ ನಾನು ಆಸೆ ಮಾಡಲ್ಲ, ಅದಕ್ಕೆ ತಗೊಳಕ್ಕೆ ನಾನು ಚಿಕ್ಕಕ್ಕಿಂತ ನೀರಲ್ಲಿ ಬಿದ್ದಿದಾವೆ ಎಲ್ಲ. ಇಲ್ಲಿ ಏನು ಇದಕ್ಕೆ ಇರಕ್ಕೆ ಇದಿಲ್ವಾ? ಯಾವ್ದು ತಡ ಇಲ್ಲಿ ಇದೆ ಅಲ್ಲ. ಅವಕ್ಕೆ ಹೆಂಗ್ ಬಯಸ್ತಾವ ಹಂಗೆ ಬೇಕು. ನೋಡಿ ಯಾವ ಪ್ರಪಂಚದಲ್ಲಿ ಇದೀವಿ ಅನ್ನೋದೇ ಪಾಪ ಅವ್ರಿಗೆ ಮರ್ತೋಗ್ಬಿಟ್ಟು ಸುಮ್ಮನೆ ಮಲಗ್ಬಿಟ್ಟವ್ ಪಾಪ. ನೋಡಿ ಇದು ಕಾವೇರಿ ನದಿ ಅಂತೆ. ಇಲ್ಲಿ ಹಿಂಗೆ ಇಳ್ಕೊಂಡು ಹೋದ್ರೆ ರಾಫ್ಟಿಂಗ್ ಇತ್ತು. ಬಟ್ ಇವಾಗ ರೈನಿ ಸೀಸನ್ ಅಲ್ವಾ, ಸೊ ಹೇಗೆ ನೀರ್ ಹರ್ಕೊಂಡ್ ಬರತ್ತೆ ಗೊತ್ತಿರಲ್ಲ. ಅದಕ್ಕೆ ಇಲ್ಲೆಲ್ಲ ಬೇಲಿ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ಯಾರು ಬರ್ಬಾರ್ದು ಅಂತ. ಅಂದ್ರೆ ಇವಾಗ ಕಡಿಮೆ ಇದ್ದಾಗ ನೀರು ಬಿಡುತ್ತಾ ಗೈಸ್?
ಅಯ್ಯೋ ಲವರ್ಸ್ ಕಾಣಿಸ್ತಾರೆ. ಇರ್ಲಿ ಬಿಡಿ, ಏನ್ ಮಾಡಕ್ಕಾಗಲ್ಲ. ಅದ ಅವ್ರನೆ ಬರ ಇಲ್ಲ ನಮ್ಮನೆ ಬರ ಗೊತ್ತಿಲ್ಲ. ಮುಗೀತು, ಹಿಂಗ್ ಬಂದಿದೀವಿ ಅವ್ರಿಬ್ರ ಮುಗೀತು. ನದಿಯ ದಂಡೆ ಮೇಲೆ ನಾವಿಬ್ರು ಒಂದು ಚಿಕ್ಕ ಏನಂತ ಚಿಕ್ಕಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಚಿಕ್ಕಕ್ಕೆ ಅಂದ್ರೆ ದಡದಲ್ಲಿ ನದಿಯ ತಟದಲ್ಲಿ ವಾಕಿಂಗ್ ಗೈಸ್ ನಮ್ಮಿಬ್ರದು. ಒಂದು ಹೌದು, ಏನಂತಾರೆ ಅದಕ್ಕೆ, ಪ್ರಶಾಂತವಾದ ವಾಕಿಂಗ್ ಮಾಡ್ತೇವೆ. ಪ್ರಶಾಂತವಾದ ನನಗ ಡೈಲಾಗ್ ವಿಷಯ ತೋರಿಸ್ಬೇಕು. ಏನು ನೋಡಿ, ಅಲ್ಲಿ ಒಬ್ರು ಚಪ್ಪಲಿ ಒಂದು ಸುಂದರವಾದ ಚಪ್ಪಲಿಯನ್ನು ಮರದ ಮೇಲೆ ಇಟ್ಟು ಹೋದ ಯುವತಿ. ನೋಡಿ, ಮುಗೀತು. ಪಕ್ಷಿ ಪ್ರಾಣಿಗಳನ್ನೆಲ್ಲ ಮುಟ್ಟಿ ಅಲ್ಲಿ ಇಲ್ಲಿ ಓಡಾಡಿ ನದಿಯ ದಡದ ಮೇಲೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಹೆಜ್ಜೆ ಹಾಕೊಂಡು. ಆಕ್ಚುಲಿ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ನಿಜ ಹೇಳ್ತೀನಿ. ಮನುಷ್ಯಂಗೆ ತೀರಾ ಬೇಜಾರಾದಾಗ ಅಥವಾ ತೀರಾ ಜೀವನ ನನ್ನ ಯಾಕೆ ನೋಡ್ತಾ ಇದ್ದೀನಿ, ನಿನ್ಗೆ ಏನ್ ಬೇಜಾರಪ್ಪ ಅಂತ, ಜೀವನನೇ ಬೇಡ ಅನ್ಸ್ದಾಗ ಅವನು ಸಡನ್ ಆಗಿ ಒಂದು ಡಿಸಿಷನ್ ತಗೊಂತಾನೆ. ಹೌದು, ಅದೇ ಡಿಸಿಷನ್ ನಾನ್ ನಿನ್ನೆ ತಗೊಂಡೆ ಗೈಸ್. ತಗೊಂಡು ಇವ್ರ ಜೊತೆ ಬಂದೆ ಅಷ್ಟೇ. ತಗೊಂಡ್ರೆ ಯಾವ ಡಿಸಿಷನ್ ಎಲ್ಲ ಸದ್ಗಿತ್ತು ಅನ್ಕೊಂತಾರೆ. ನಾನು ಮಿಸ್ಲೀಡ್ ಮಾಡಲ್ಲ ನಿಮ್ಮನ್ನ. ನಾರ್ಮಲ್ ಹೊರಗಡೆ ಟ್ರಿಪ್ ಹೋಗೋಣ ಅಂತ ಡಿಸಿಷನ್ ತಗೊಂಡು ಬಂದೆ. ಇವಾಗ ಯಾರು ಹೇಳ್ಬೋದು ಅದೊಂದು ಮನುಷ್ಯನ ಜೀವನ ಬೇಜಾರಾದಾಗ ಟ್ರಿಪ್ ಡಿಸಿಷನ್ ತಗೊಳೋದು ಕೆಟ್ಟ ಡಿಸಿಷನ್ ಅಂತ ಕೇಳ್ಬೋದು. ಹೊರಗಡೆ ಓಕೆ ನಂಗೆ ಭಯ ಇರ್ತಿತ್ತು, ಅದ್ರಲ್ಲೂ ಡಿಸಿಷನ್ ತಗೊಂಡ್ ಬಂದಿದ್ದೀನಿ. ಸೊ ನಿಮಗೆ ಎಂತ ಗೊತ್ತಾ, ಎಂತ ಪ್ರಪಂಚದಲ್ಲಿ ಅತಿ ದೊಡ್ಡದಾದಂತಹ ಹಾವು ಇರುವ ಪೊದರು ಯಾವುದೆಂದರೆ ಪೊದರು ಅಂತೆ ಇದೆ. ಹುತ್ತ. ತಿರುಗಿ ನೋಡುವಂತವಳಲ್ಲ. ಕರ್ಲಿ ಹೇರ್ಸ್ ಅವಳಿಗಿಲ್ಲ, ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ ಬಂದವಳಲ್ಲ, ಆದ್ರೂ ತಿರುಗಿ ನೋಡ್ತಾವಳಲ್ಲ. ಅಲ್ಲೋ ನ್ಯಾಚುರಲ್ ಅಮ್ಮ.